ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಾರ್ತಿಕ ಮಾಸದ ಪೌರ್ಣಮಿಯ ವಿಶೇಷ ಕಾರ್ಯಕ್ರಮ 108 ದಂಪತಿಗಳ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ, ಪಂಚದುರ್ಗ ದೀಪ, ಕಾರ್ತಿಕ ಗೌರಿ, ಮಾರಮ್ಮ ದೀಪೋತ್ಸವ ದಿನಾಂಕ 5-11-2025 ಬುಧವಾರ. ಸ್ಥಳ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪೌರ್ಣಿಮೆ ಪ್ರಯುಕ್ತ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾರಮ್ಮ ದೇವಿಗೆ ಅಭಿಷೇಕ, ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ, ಸಂಜೆ 5 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಂಜೆ 7:30ಕ್ಕೆ ಮಹಾಮಂಗಳಾರತಿ, ಸಂಜೆ 8:30ಕ್ಕೆ ಪ್ರಸಾದ ಸೇವೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಹಾಗೆ ಸಂಜೆ ದೀಪೋತ್ಸವ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ವಿಶೇಷವಾಗಿ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾದ ಮಾಸಗಳಲ್ಲಿ ಇದು ಒಂದು ಶ್ರೇಷ್ಠವಾದ ಮಾಸ ಅಂತ. ಕಾರ್ತಿಕ ಗೌರಿ ಹುಣ್ಣಿಮೆ ದಿನ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕ ದಂಪತಿಗಳ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೆವು. ಆ ಸಂಕಲ್ಪ ಪ್ರಕಾರ ಈಗ ಬೆಳಗ್ಗೆಯಿಂದ ಅಭಿಷೇಕ ಆಗಿದೆ. ಮುನೇಶ್ವರ ಸ್ವಾಮಿಗೂ ಅಭಿಷೇಕ ಆಗಿದೆ. ಗಣಪತಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ, ದಕ್ಷಿಣಾಮೂರ್ತಿಗೆ, ಪರಿವಾರ ದೇವತೆಗಳೆಲ್ಲ ಆಗಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಗೂ ಆಗಿದೆ. ಉತ್ಸವಗಳಾಗಿದೆ. ಶ್ರೀದೇವಿ, ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ಇದೆ, ಮಹಾವಿಷ್ಣು ಇದೆ, ಸರಸ್ವತಿ ಇದೆ. ಎಲ್ಲ ದೇವತೆಗಳು ಬೆಳಗಿನ ಪೂಜೆ ಆಗಿ ಈಗ ಸಂಜೆ ಕಾಲದಲ್ಲಿ ದೀಪೋತ್ಸವನ ಆಗಿದೆ. ದೀಪವನ್ನೆಲ್ಲ ಹಚ್ಚಿದೆ. ಸುಮಂಗಲಿಯಿಂದ ದೀಪ ಹಚ್ಚಿದೆ. ಆ ಪ್ರಕಾರ ಸಂಕಲ್ಪ ಪ್ರಕಾರ ಗುರುಗಳ ಪೂಜೆಯನ್ನು ಮಾಡಿ, ಗುರು ಪೂಜೆ, ದಕ್ಷಿಣಾ ಪೂಜೆ, ಆದಿತ್ಯ ನವಗ್ರಹಗಳ ಪೂಜೆ, ಶ್ರೀ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣರ ಅಭಿಷೇಕ ಆಗಿ ಕಳಶ ಸ್ಥಾಪನೆ, ಕಳಶಾರಾಧನೆಯಿಂದ ದೇವಿಯನ್ನು ಆಹ್ವಾನ ಮಾಡಿ ಸ್ಥಾಪಿಸಿಕೊಂಡಿದೆ. ಹಾಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಈಗ ಪ್ರಾರಂಭ ಆಗ್ತದೆ. ಪ್ರಸಾದವನ್ನು ನೈವೇದ್ಯ ಮಾಡಬೇಕಾದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡಿರಬೇಕು. ಕಣ್ಣು ಮುಚ್ಚಿಕೊಂಡು ಆ ಥರ ದೇವರಿಗೆ ಬುಧನಾಯ ಸ್ವಾಹ, ಸಮನಾಯ ಸ್ವಾಹ, ಯನಾಯ ಸ್ವಾಹ, ಬ್ರಹ್ಮಣಾಯ ಸ್ವಾಹ, ಶ್ರೀ ಸ್ವಾಮಿ ನಮಃ. ಸಭಾದ ವಚನ ನೈವೇದ್ಯ ನಿವೇದಯಾಮಿ. ಪ್ರಸಾದ ನಿವೇದಯ ಮುಚ್ಚಿದಲ್ಲ ಇಟ್ಬಿಟ್ಟು ಏಕದೈವ ಯಜಮಾನವಾಯಸ್ತೇನೋ ದದಾಮಿ. ಆಹ್ವಾನ ಆಗಿತ್ತು. ಆಮೇಲೆ ಪದಕ್ಕೆ ಈಗ ಕತೆಗೆ ಸರಿ ಪ್ರಾರ್ಥನೆ ಮಾಡಬೇಕು. ಓಂ ದೇವದೇವತೆಗಳನ್ನು ಬಿಟ್ಟು ಸೂತದೇವರು ಹೇಳ್ತಾರೆ, ಇದೇ ಮುನಿವರೇನೆ ಪೂರ್ವದಲ್ಲಿ ಇದೇ ರೀತಿಯಾಗಿ ನಾರದರು ಮಹಾವಿಷ್ಣುವನ್ನು ಕುರಿತು ಕೇಳಿದಾಗ ಮಹಾವಿಷ್ಣುವು ನಾರದರಿಗೆ ತಿಳಿಸಿರುವಂತಹ ವಿಷಯವನ್ನು ನಿಮಗೆ ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳಿ ಎಂದು ಹೀಗೆ ಹೇಳುತ್ತಾರೆ. ಪೂರ್ವದಲ್ಲಿ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ
अस्मिन् देवताभ्यो नमः रजोत्सव पूजा कैङ्कर्येण कारयित्वा ध्यायामि ध्यानं समर्पयामि आवाहयामि आसनं तले सिंहासनं समर्पयामि ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.